ನಮ್ಮೆಲ್ಲರ ಪ್ರೀತಿಯ ಕೊಳ್ಳ ಶ್ರೀ ದ್ವಾರಕೀಶ್ ಅವರಿಗೆ ನಮ್ಮ ವಂದನೆಗಳು. ತಾವು ಗುರು ರಾಘವೇಂದ್ರ ವೈಭವ ಧಾರಾವಾಹಿಯನ್ನ ನೋಡ್ತಾ ಇದ್ದೀರಿ. ನಮ್ಮ ಧಾರಾವಾಹಿಯ ಬಗ್ಗೆ, ನಮ್ಮ ಕಲಾವಿದರ ಅಭಿನಯದ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯ ಹೇಳಿದ್ರೆ ಸಾಕು. ರಾಯರು ಕೇವಲ ಪೌರಾಣಿಕ ಪುರುಷರಲ್ಲ, ಇತಿಹಾಸ ಪುರುಷರು. ಅವರ ಬಗ್ಗೆ ಸಮಕಾಲೀನವಾಗಿ ರಾಘವೇಂದ್ರ ವಿಜಯ ಕಾವ್ಯ ಇದೆ, ಅವರ ಸೋದರರಿಂದ ಬರೆದಂತಹ ಕಲ್ಪತರುವಂತಹ ಮೇರುಕೃತಿ ಇದೆ. ಇವೆರಡರ ಆಧಾರದಲ್ಲಿ ಒಂದು ಚೌಕಟ್ಟಿನಲ್ಲಿ ಮಠದ ಪ್ರಾಚೀನ ಸಂಪ್ರದಾಯಕ್ಕೆ ಯಾವುದೇ ರೀತಿ ಧಕ್ಕೆ ಬರದಂತೆ ಒಂದು ಯಾವ ಧಾರಾವಾಹಿ ಇತ್ತೀಚೆಗೆ ಹೆಚ್ಚು ಚೆನ್ನಾಗಿ ಬರ್ತಾ ಇದೆ. ಇದು ಬಹಳ ಶ್ಲಾಘನೀಯ. ಶ್ರೀಮಠ ಇದಕ್ಕೆ ಎಲ್ಲ ರೀತಿಯ ಸಹಕಾರವನ್ನ ನಿಮಗೆ ಕೊಡುತ್ತೆ. ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಪಾತ್ರಗಳನ್ನು ಮಾಡ್ತಾ ಇದ್ದೀರಾ, ಪಾತ್ರಕ್ಕೆ ಜೀವವನ್ನು ತುಂಬ್ತಾ ಇದ್ದೀರಾ. ನಾನು ಬಾಲಾ ಸುರೇಶ್ ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಇತ್ತೀಚಿನ ದಿನಗಳಲ್ಲಿ ಈ ಧಾರಾವಾಹಿ ಒಂದು ಮೇರುಕೃತಿಯಾಗಿ ಹೊರಹೊಮ್ಮತಾ ಇದೆ. ಇದೇ ರೀತಿಯಾಗಿ ಇದು ಮುಂದುವರಿಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಕೃಷ್ಣಾತ್ಮಸ್ತೆ. ನಾನು ಪರಮಾನಂದ 100 ಸತಿ ಮಾತಾಡಿ ರಾಘವೇಂದ್ರ ಸ್ವಾಮಿ ಹತ್ರ ಜಗಳಗಳಾಡ್ಬಿಟ್ಟಿದ್ದೀನಿ ನಾನು. ಐ ಆಮ್ ಟೆಲಿಂಗ್ ಯು. ಮೊಟ್ಟ ಮೊದಲು 62ನೇ ಹೆಸರಿಗೆ ನಾನು ಮಂತ್ರಾಲಯದಲ್ಲಿ ಹೋಗಿ ಮಲಗಿದಾಗ ಅಲ್ಲೊಂದು ಛತ್ರ ಇತ್ತು ಅಷ್ಟೇ. ಅಲ್ಲಿ ಏನೂ ಇರಲಿಲ್ಲ, ಅಲ್ಲಿ ಯಾವುದೂ ಇರಲಿಲ್ಲ ಅಲ್ಲಿ ಎಕ್ಸೆಪ್ಟ್ 2 ಗೆಸ್ಟ್ ಹೌಸಸ್. ಒನ್ ಈಸ್ ಹರ್ಷ ಗೆಸ್ಟ್ ಹೌಸ್, ಇನ್ನೊಂದು ಬಂದು ಜಮುನಾ ಅವ್ರದ್ದೊಂದು ಗೆಸ್ಟ್ ಹೌಸ್. ಎರಡು ಇದ್ದಿದ್ದಲ್ಲಿ ಅಲ್ಲಿ ಹೋಗಿ ಅರಳಿ ಮರದ ಕೆಳಗಡೆ ಆ ಛತ್ರದ ಕೆಳಗೆ ನಾನು ಮಲಗಿದೆ. 62ನೇ ಹೆಸರಿ ಆಗ ತಾನೇ ಸಿನಿಮಾಕ್ಕೆ ಹೋಗಿದ್ದೆ ನಾನು. ಒಂದೇ ಒಂದು ರಾಘವೇಂದ್ರ ಸ್ವಾಮಿಗೆ ನಾನು ಕೇಳಿದ್ದು, ಇಲ್ಲೊಂದು ನಾನು ಮನೆ ಕಟ್ಟಬೇಕು, ನನ್ನದಾದ ಗೃಹ ಇಲ್ಲಿ ಕಟ್ಟಬೇಕು ಅಂತ ಆಸೆ ಪಟ್ಟೆ. ಪರಮಾತ್ಮ ನನಗೆ ಮನೆಯಲ್ಲಿ ಅಲ್ಲಿ ಕಟ್ಟಿಸ್ದ. ಮಂತ್ರಾಲಯದಲ್ಲಿ ನಾನು ನನ್ನ ಮನೆಯನ್ನು ಕಟ್ಟಿದೆ. ಯಾರೋ ಬಂದು ಕೇಳಿದ್ರು ನನಗೆ, ಏನ್ ದ್ವಾರಕೀಶ್ ಎಲ್ಲಾ ಮನೆ ಮಾರ್ಬಿಟ್ರಂತೆ ನೀವು ಅಂತ. ಯಾವ ಮನೆ ಹೇಳ್ದ ನಿನಗೆ ಎಲ್ಲಾ ಮನೆ ನಾನು ಮಾರ್ಬಿಟ್ಟೆ ಅಂತ? ಒಂದು ಮನೆ ನನಗೋಸ್ಕರ ಇಟ್ಕೊಂಡಿದ್ದೀನಿ, ಮಾರಲಾಗದ ಮನೆಯನ್ನ ಕಟ್ಟಿದ್ದೀನಿ, ಮಾರಲಾಗದ ಮನೆಯನ್ನ ಕಟ್ಟಿದ್ದೀನಿ ನಾನು. ಏನ್ ಸರ್ ಅದು ಮಾರಲಾಗದ ಮನೆ ಅಂತ? ಮಂತ್ರಾಲಯದಲ್ಲಿ ಮನೆ ಕಟ್ಟಿದ್ದೀನಿ ಕಣಯ್ಯ, ಯಾವನಿಗೂ ಮಾರಕ್ಕಾಗಲ್ಲ, ಅದು ಯಾವನೂ ಮಾರಕ್ಕಾಗಲ್ಲ. ಅಂತ ಮನೆಗಳನ್ನು ನಾವು ಕಟ್ಟಬೇಕು. ಮಾರಕ್ಕಾಗದ ಮನೆಯನ್ನು ಕಟ್ಟೋ ಮನುಷ್ಯ ನೀನು. ಮಾರಿ ಮಾರಿ ಯಾಕೆ ನಿನ್ನದೇ ಆದ ಕನಸಲ್ಲಿ ಜೀವನವನ್ನು ಮಾಡುವೆ. ಪರಮಾತ್ಮ ನನಗೆ ಬಹಳ ಹೇಳ್ಬಿಟ್ಟಿದ್ದಾನೆ. ಐ ಹ್ಯಾವ್ ಸೀನ್ ಗಾಡ್ ಇನ್ ಮೈ ಲೈಫ್. ಎಷ್ಟೋ ಸತಿ ಮಹಾ ಸ್ವಾಮಿಗಳೆಲ್ಲ ವೇದಿಕೆ ಮೇಲಿದ್ದಾಗ ನಾನು ಮಾತಾಡಿದ್ದೀನಿ. ನಾನು ಸಂಧ್ಯಾ ವಂದನೆ ಮಾಡಿದವನಲ್ಲ, ತಣ್ಣೀರಲ್ಲಿ ಮುಳುಗಿದವನಲ್ಲ, ಗಾಯತ್ರಿ ಮಂತ್ರವನ್ನು ಹೇಳಿದವನಲ್ಲ, ಮಂತ್ರಾಲಯವನ್ನು ಸುತ್ತಿದವನಲ್ಲ, ವೇದ ಘೋಷಗಳನ್ನು ಓದಿದವನಲ್ಲ, ಮಂತ್ರಗಳನ್ನು ಹೇಳಿದವನಲ್ಲ, ಅವನ ಹೋಮಗಳನ್ನು ಮಾಡಿದವನಲ್ಲ, ಆದರೆ ಪರಮಾತ್ಮನನ್ನು ಕಂಡವನು ದ್ವಾರಕೀಶ್. ನಮಸ್ಕಾರ, ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ರಾಘವೇಂದ್ರ. ಸುವರ್ಣವಾಹಿನಿಯ ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥರು ಮತ್ತು ಅತ್ಯಂತ ಕ್ರಿಯಾಶೀಲ ಕಾರ್ಯಕ್ರಮಗಳ ಮೂಲಕ ಕನ್ನಡಿಗರ ಮನಸ್ಸನ್ನ ಗೆದ್ದಿರುವಂತಹ ಸಹೃದಯರು ಆದ ಶ್ರೀ ಅನೂಪ್ ಚಂದ್ರಶೇಖರ್ ಅವರಿಗೆ ನಿರ್ಮಾಪಕರ ಪರವಾಗಿ ಶ್ರೀ ಪಟ್ಟಾಭಿರಾಮ್ ಅವರು ಮತ್ತು ನಿರ್ದೇಶಕರ ಪರವಾಗಿ ಶ್ರೀ ಬಾಲಾ ಸುರೇಶ್ ಅವರು ದಯವಿಟ್ಟು ಗೌರವವನ್ನು ಸಲ್ಲಿಸಬೇಕಾಗಿ ವಿನ್ನವಿಸಿಕೊಳ್ತೇನೆ. ಸುವರ್ಣವಾಹಿನಿಯ ಎಲ್ಲ ಸೃಜನಶೀಲ ಕಾರ್ಯಕ್ರಮಗಳ ಹಿಂದೆ ಇವರ ಪರಿಶ್ರಮವಿದೆ, ಮಾರ್ಗದರ್ಶನವಿದೆ. ಶ್ರೀ ಅನೂಪ್ ಚಂದ್ರಶೇಖರ್, ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥರು, ಸುವರ್ಣ ವಾಹಿನಿ. ಅನೂಪ್ ಚಂದ್ರಶೇಖರ್ ಅವರು ಒಂದೆರಡು ಮಾತನಾಡಬೇಕಾಗಿ. For us, it's been a gratifying and a great experience to showcase the life history of one of India's revered saint, Guru Raghavendra. On behalf of the channel, Mr. Pattabhiraman, I once again congratulate you and your team for the wonderful work that you have put together. And this has been it's been a history in the making as far as the small screen is concerned, because never before in Karnataka has a program been done of this magnitude and of this nature, especially for the kind of detailing that has gone into. I think this is a case study by itself. May this wonderful work continue, and I hope God is always there with us. Thank you. ಗೌರವಾನ್ವಿತ ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರು ಶ್ರೀ ದ್ವಾರಕೀಶ್ ಅವರಿಗೆ ನಿರ್ಮಾಪಕರಾದಂತಹ ಶ್ರೀ ಪಟ್ಟಾಭಿರಾಮ್ ಅವರು ಮತ್ತು ಬಾಲಾ ಸುರೇಶ್ ಅವರು ಗೌರವಾರ್ಪಣೆಯನ್ನ ಸಲ್ಲಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಹೀಗೆ
ಹಾಗೆಯೇ ಗುರು ರಾಘವೇಂದ್ರ ವೈಭವ ಧಾರಾವಾಹಿಯ ಯಶಸ್ಸಿಗೆ ಕಾರಣರಾದ ಎಲ್ಲ ಕಲಾವಿದರಿಗೆ, ತಾಂತ್ರಿಕ ವರ್ಗದವರಿಗೆ ಅದು ಸಮಾರಂಭ ಮಾತ್ರವಲ್ಲ, ಅದೊಂದು ನಿತ್ಯ ಸ್ಮರಣೀಯ ಅನುಭವ. ಅಲ್ಲಿ ನೆರೆದಿದ್ದ ಎಲ್ಲರೂ ರಾಯರ ಭಕ್ತರೇ. ಭಕ್ತರ ಪಾಲಿಗೆ ಆ ಸಭಾಂಗಣ ಅಂದು ಮಂತ್ರಾಲಯವೇ ಸರಿ. Sunfeast